ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಲಬುರಗಿಯಲ್ಲಿ ಸುರಿದ ಮಳೆಗೆ ಕಿರಿದಾದ ಸೇತುವೆ ಕುಸಿದಿದೆ. ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಮ್ಮನಚೋಡ ಮತ್ತು ನರನಾಳ ಗ್ರಾಮದ ಮಧ್ಯದ ಸಂಪರ್ಕ ಹೊಂದಿರುವಂತಹ ಸೇತುವೆ ಕುಸಿದ ಹಿನ್ನೆಲೆಯಲ್ಲಿ ಚಿಂಚೋಳಿಯಿಂದ ಬಾಲ್ಕಿಗೆ ಸಂಚಾರ ಈಗ ಸ್ಥಗಿತವಾಗಿದೆ. ಚಿಂಚೋಳಿ ತಾಲೂಕಿನ ಬೆಡಕಪಳ್ಳಿ ಗ್ರಾಮದ ಮನೆಗಳಿಗೆ ಮಳೆ ನೀರು ನುಗ್ಗಿರುವಂಥದ್ದು. ಸೊ ಧಾರಾಕಾರವಾದಂತಹ ಮಳೆಗೆ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಕಲಬುರಗಿನಲ್ಲಿ ಜೋರಾಗಿ ಬಂದಂತಹ ಮಳೆಗೆ ಕಿರಿದಾದಂತಹ ಸೇತುವೆ ಈಗ ಕುಸಿತವಾಗಿದೆ. ಚಿಂಚೋಳಿ ತಾಲೂಕಿನ ಚಿಮ್ಮನಚೋಳ ಗ್ರಾಮದ ಬಳಿ ಇರುವಂತಹ ಸೇತುವೆ ಇದು. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆ ಒಂದು ಸೇತುವೆ, ಕಿರಿದಾದಂತಹ ಸೇತುವೆ ಈಗ ಕುಸಿದಿದೆ. ಸದ್ಯದ ಮಟ್ಟಿಗೆ ಅಲ್ಲಿ ಆ ಒಂದು ರೂಟ್ನಲ್ಲಿ ಹೋಗೋದನ್ನು ಸ್ಥಗಿತ ಮಾಡಲಾಗಿರುವಂಥದ್ದು. ಚಿಮ್ಮನಚೋಡ ಮತ್ತು ನರನಾಳ ಗ್ರಾಮದ ಮಧ್ಯದ ಸಂಪರ್ಕವನ್ನು ಹೊಂದಿದಂತಹ ಸೇತುವೆ ಈಗ ಸೇತುವೆಯನ್ನು ಕುಸಿತ ಕಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಚಿಂಚೋಳಿಯಿಂದ ಬಾಲ್ಕಿಗೆ ಸಂಚಾರವನ್ನು ಸದ್ಯದ ಮಟ್ಟಿಗೆ ಸ್ಥಗಿತ ಮಾಡಲಾಗಿರುವಂಥದ್ದು. ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದರೆ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆದಿಲ್ಲ. ಯಾರಿಗೂ ಕೂಡ ಹೆಚ್ಚು ಕಮ್ಮಿ ಏನೂ ಆಗಿಲ್ಲ. ಆದರೂ ಕೂಡ ವರುಣನ ಆರ್ಭಟಕ್ಕೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಧಾರಾಕಾರವಾದಂತಹ ಮಳೆಗೆ ಅಲ್ಲಿರುವಂತಹ ಜನರು ಕೂಡ ಒಂದು ಕಡೆ ಬೆಚ್ಚಿ ಬಿದ್ದಿದ್ದಾರೆ. ಕಿರಿದಾದಂತಹ ಸೇತುವೆ ಕುಸಿದು ಬಿದ್ದಿರುವಂಥದ್ದು. ಬಿತ್ತು ನೋಡಿ. ಈಗ ಏನಾಗಲಿ ನೋಡಿ. ಇದು ಸೇಡಂ ಕ್ಷೇತ್ರ 20 ವರ್ಷದಿಂದ ಒಬ್ಬರೇ ಶಾಸಕರು, ಒಬ್ಬರೇ ನಾಯಕರು ಆಳ್ತಾ ಇದಾರೆ. ನಮ್ಮ ಇಲ್ಲಿದೆ ಒಬ್ರು ಸಚಿವರನ್ನು ಅದಾರ. ಈಗ ಸಚಿವ ಸ್ಥಾನ ಸೆಲೆಕ್ಟ್ ಪೈಪೋಟಿ ನಡೆದ. ಆದ್ರೆ ಇಲ್ಲಿ ಸರಿಯಾದ ಸಮಸ್ಯೆ ನೋಡ್ರಿ. ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ರಿ, ಇಲ್ಲಿ ದುಕಾನಗಳು ಮುಳುಗ್ಯಾವ, ಮೆಡಿಕಲ್ ಮುಳುಗ್ಯಾವ. ಮೆಡಿಕಲ್ ಹೆಂಗ್ ಹೋಗ್ಬೇಕು ಜನರು? ಇಲ್ಲಿ ಜನರು ಹೋಗೋದು ಪರಿಸ್ಥಿತಿ ನೋಡ್ರಿ. ಎಲ್ಲದಾರ ಇಲ್ಲಿ ಸಚಿವರು ಎಲ್ಲದಾರ, ಶಾಸಕರೆಲ್ಲದಾರ, ಇಲ್ಲಿ ನಾಯಕರುಗಳು ಎಲ್ಲದಾರ, ಏನ್ ಮಾಡ್ತಾ ಇದಾರ? ಸೇಡಂ ತಾಲೂಕ ಇದು ಸೇಡಂ ತಾಲೂಕ ಅಂತ ಹೇಳ್ಬೇಕ? ಸೇಡಂ ತಾಲೂಕ ಅಂತ ಹೇಳ್ಬೇಕ? ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಅದ. ಪೂರಾ ನಾಲಿ ನೀರಲ್ಲಿ ಬರ್ತಾ ಇದಾವ. ಜಡ್ಪಿ ಆಫೀಸ್ ನೀರಾಗ ಮುಳುಗ್ ಹೋಗ್ಯದ. ಎಲ್ಲಿ ಅದಾರ ನಮ್ಮ ಸಚಿವರು, ನಾಯಕರು? ಇಲ್ಲಿ MLA ಅವ್ರು ಎಲ್ಲದಾರ? ಏನ್ ಮಾಡ್ತಾ ಇದೆ ಇಲ್ಲಿ ಆಡಳಿತ? ಏನ್ ಮಾಡ್ತಾ ಇದೆ ಡಿಪಾರ್ಟ್ಮೆಂಟ್? ಏನ್ ಮಾಡ್ತಾ ಇದೆ? ದಯವಿಟ್ಟು ಜನರ ಸೇವೆ ಮಾಡೋ ಸಲಕ್ ನೀವು ಆಯ್ಕೆ ಆಗಿದ್ದೀರಿ. ಸೇವೆ ಮಾಡ್ರಿ. ಎಷ್ಟು ವರ್ಷ ಆಯ್ತು ಇದ್ರದ್ದು ಬಗೆಹರ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಸಚಿವರಾಗಿ ಏನ್ ಫಾಯ್ದಾ? ನೀವು MLA ಆಗಿ ಏನ್ ಫಾಯ್ದಾ? ಸೇಡಂ ಮತಕ್ಷೇತ್ರದಾಗ ಮಧ್ಯ ಭಾಗದಾಗ ಇದು ಅದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಎದುರುಗಡೆ ಈ ತರ ನಾಲಿ ನೀರು, ರೈಲ್ವೆ ಸ್ಟೇಷನ್, ಯಾವ ಪರಿಸ್ಥಿತಿ ಅದ ದಯವಿಟ್ಟು ತಿಳ್ಕೊಳ್ರಿ. ಇಲ್ಲಿ ನೋಡ್ರಿ, ನಾವು ನಡೀತಾ ಇದೀವಿ ನೋಡ್ರಿ.